ಹಾಯ್ ಎಲ್ರಿಗೂ ನಮಸ್ತೆ. ಗುರುವಾರದ ಮಿನಿ ವ್ಲಾಗು. ಪೂಜೆ ಮುಗಿಸ್ಕೊಂಡಿದ್ದೀನಿ. ಟಿಫನ್‌ಗೆ ಚಪಾತಿ, ಟೊಮೆಟೊ ಪಲ್ಯ ಹಾಗೆ ಕುಕುಂಬರ್ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಇನ್ನು ತಿರುಪತಿಯಿಂದ ಬಂದಿದ್ದು ಮಂಗಳವಾರ. ನಿನ್ನೆ ಇಡೀ ದಿನ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಕ್ಲೀನ್ ಮಾಡ್ಕೊಳ್ಳೋದೇ ಆಯಿತು. ಇವತ್ತು ಮತ್ತೆ ಊರಿಗೆ ಹೊರಟುಬಿಡೋಣ ಅಂತ ಹೇಳಿ ಮಕ್ಕಳನ್ನ ಯಾವುದಾದ್ರೂ ಈ ಹಾಲಿಡೇಸಲ್ಲಿ ಕ್ಲಾಸಿಗೆ ಹಾಕಿಬಿಟ್ರೆ ಬಿಡಿಸಿ ಮತ್ತೆ ಕರ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ತಿರುಪತಿ ಪ್ರಸಾದ ಕೊಟ್ಟಂಗೂ ಆಗುತ್ತೆ. ಒಂದು 4-5 ದಿನ ಇದ್ದು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೊರಡೋದಕ್ಕೆ ರೆಡಿ ಆಗಿದ್ದೀನಿ. ಈ ಕಡೆ ಪಲ್ಯ ರೆಡಿ ಆಯಿತು. ಹಾಗೆ ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ರು. ಅವರಿಗೆ ಎಳ್ನೀರನ್ನ ಕೊಡ್ತಿದ್ದೀನಿ. ಹಸ್ಬೆಂಡ್ಗಂತೂ ರಜೆ ಸಿಗಲ್ಲ. ಆಲ್ರೆಡಿ 3 ದಿನ ಹೋಗಿ ಬಂದುಬಿಟ್ಟಿದ್ದೀವಿ. ಇನ್ನು ನಾನು ಮಕ್ಕಳು ಅಷ್ಟೇ. ಕೆಲವೊಂದು ಸರಿ ಹಿಂಗೂ ಕೂಡ ನಾವು ಟ್ರಾವೆಲ್ ಮಾಡಲೇಬೇಕಾಗತ್ತೆ. ಹಸ್ಬೆಂಡ್ ಬರದೇ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಆಗೋಷ್ಟು ಚಪಾತಿ ಮತ್ತು ಪಲ್ಯನ ಮಾಡಿ ಎತ್ತಿಟ್ಟಿದ್ದಾಯಿತು. ಇನ್ನು ಕಿಚನ್ನ ಕ್ಲೀನ್ ಮಾಡ್ಕೋಬೇಕು. ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಕಿಚನ್ನು, ಫ್ರಿಜ್ಜು ಇದೆಲ್ಲ ಕ್ಲೀನ್ ಮಾಡೋದ್ರೆ ತುಂಬಾ ಒಳ್ಳೆಯದು. ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಕೂಡ ರೆಡಿ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಯಿಂದ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಅಷ್ಟೇ. ಹಿಂದೆ ಲಾರಿ ಬಂದು ಬಸ್ಸಿಗೆ ಗುದ್ದಿ ನಮ್ಮ ಹಿಂದೆ ಇರುವಂಥ ವಿಂಡೋ ಗ್ಲಾಸ್ ಎಲ್ಲ ಒಡೆದೋಯ್ತು. ಜಸ್ಟ್ ಮಿಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಒಂದು ಕ್ಷಣ ಜೀವನೇ ಬಾಯಿಗೆ ಬಂದ್ಬಿಡ್ತು. ಆ ಬಸ್ ಆ ಥರ ಶೇಕ್ ಆಯಿತು. ಯಾರಿಗೇನೂ ಆಗಿರಲಿಲ್ಲ. ಒಂದು 20 ನಿಮಿಷ ವೇಟ್ ಮಾಡಿ ಹೊರಟು ಬಂದ್ವಿ. ಬರೋಷ್ಟೊತ್ತಿಗೆ ಇಲ್ಲಿ ಬಸ್ ಮಿಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಟೈಮ್ ಸರಿಯಾಗಿರುತ್ತೆ ಅಷ್ಟೇ. ಗಂಗಾವತಿಯಲ್ಲಿ ಸುಮಾರು 2 ಗಂಟೆ ಕೂರಬೇಕಾಯಿತು. 1:40ಕ್ಕೆಲ್ಲ ಬಸ್ ಬಂತು. ನಮ್ಮೂರ ಕಡೆ ನಮ್ಮ ಪ್ರಯಾಣ ಸಾಗ್ತು. ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೈಟ್ ಊಟಕ್ಕೆ ಎಲ್ಲರೂ ಚಪಾತಿ ಮಾಡ್ಕೊಳ್ತಿದ್ವಿ. ಹಾಗೆ ನೈಟ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.